ಮತ್ತು ಇಲ್ಲೊಬ್ರು ಫೋನ್ ಹಚ್ಚಿದ್ರು ನಮಗೆ ಊಟಮ್ಮ ಬಾಂಬೆಗೆ ಹೋಗಿರ್ತಾರೆ ಹೆಣ್ಣು ಪಾಪ ಆಗೈತಿ ಅಂತ್ರಿ 1 kg ಪೇಡೆ ಪಾತ್ರೆ ಕಟ್ಸ್ಬೇಕಂತ ರೂಢಿ ಕಟ್ಸಿದ್ರಂತೆ ಅವ್ರು ಮೊದಲ ಅವ್ರಿಗೆ ಹೆಣ್ಣು ಪಾಪ ಆಗೈತಿ ಭಾಳ ಅಂದ್ರೆ ಭಾಳ ಖುಷಿ ಪಡಾಗ್ತದೆ ಅದು ಅವ್ರು ನೋಡಿ ಖುಷಿ ನೋಡಿ ನಮ್ಗೆ ಖುಷಿ ಆಯ್ತು 1 kg ಪೇಡೆ ತೊಗೊಂಬಂದು ಪಾತ್ರೆ ಕೊಡಿಸ್ರಿ ಅಂತ ಅನ್ನಕತ್ರಿ ಆಯ್ತು ಅಂತಂದು ಹೇಳಿದ್ರು ಈಗ ಅವ್ರ ಫೋನ್ ಹಚ್ಚಾರ ನೋಡ್ರಿ ಜಿಲೇಬಿ ತೊಗೊಂಬರೋ ದುಡ್ಡು ಹಾಕ್ತೀನಿ ರೀ ಅಂತ ಹೇಳಿದ್ರಿ ಹಾಕ್ರಿಪ್ಪ ಅಂತ ಹೇಳಿದೆ 1 kg ತೊಗೊಂಬರೋದು 1 kg ತೊಗೊಂಬಂದು ಪಾತ್ರೆ ಕೊಡಿಸ್ರಿ ಅಂತಂದ್ರೆ ಆಯ್ತು ಬಿಡ್ರಿಪ್ಪ ನಿಮ್ಮ ಮಗಳಿಂದ ನಾವು ಸ್ವೀಟ್ ಆದ್ವಿ ಅಂತಂದು ಹೇಳಿದ್ರಿ ನಾನು ತವ್ರಲ್ಲಿ ಬಾಂಬೆ ಅಂತ್ರಿ ಅವರು ಇರೋದು ಗಂಡು ಮನೆಯವರು ಸುರುಳಿಗೆ ಅಂತ್ರಿ ಅದು ಈ ಕಡೆ ನಮ್ಮ ಕಡೆ ಲಕ್ಷ್ಮೇಶ್ವರ ಕಡೆ ಸುರುಳಿಗೆ ಅಂತೈತೆ ಅಲ್ಲಿಯವರು ಅಂತ ಬೆಂಗಳೂರಿಗೆ ಇರ್ತಾರಂತ್ರಿ ಅವ್ರು ಆಯ್ತು ಮೀನ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಮ್ಮದಂತೂ ರೂಟೀನ್ ಸ್ಟಾರ್ಟ್ ಆಯ್ತು ಚಹಾ ಕಿಡೋದ್ರಿ ಈಗ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಚಹಾ ಕೆಟ್ಟಿದ ನೀರೊಳಗೆ ಬಿಸಿನೀರು ತೊಗೊತೀನಿ ಒಂದು ಗ್ಲಾಸ್ ನಾನು ತಗೊಂಡು ಅದ್ರಾಗ ಸ್ವಲ್ಪ ಚಪ್ಪಲಿ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನಮಗೆ ಅಷ್ಟು ಕೆಲಸ ಬೆಳಿಗ್ಗೆ ಏನಾದ್ರು ರೂಢಿ ಆಗ್ಬಿಡುತ್ತೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ ಮ್ಯಾಗ ನಾನು ಮುಂದಿನ ಕೆಲಸ ಮಾಡೋದ್ರಿ ಈಗ ಆರಾಮಿಲ್ಲದೆ ಬಿಸಿನೀರು ಕುಡ್ಕೊತಾನೆ ಬಂದಿರಿ ಮೊನ್ನೆ ಬಿಟ್ಟೆ ನೋಡ್ರಿ ನಾನು ನಮ್ಮ ಸೊಫಿಯಾನ ಫಂಕ್ಷನ್ ಇತ್ತಂದ್ರೆ ಅವಾಗಿಂತ ಬಿಟ್ಬಿಟ್ಟೆ ರೀ ಅದೊಂದು ಸ್ವಲ್ಪ ನೆಗಡಿ ಆದಂಗೆ ಆತು ಎಷ್ಟು ದಿನ ಬಿಸಿನೀರು ಕುಡಿದು ತಣ್ಣೀರು ಕುಡಿಯೋಕತ್ತೇನೆ ರೀ ಬೆಳಗ್ಗೆ ಐತಿ ಕಾಯಂ ರೀ ಅದು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಇನ್ನು ಸ್ವಲ್ಪ ಸುಳ್ಕೊಂಬ ಐತ್ರಿ ನಾವು ಮಾಡಿದ್ದು ಮಟನ್ ಸೇರ್ವ ಐತ್ರಿ ಚಿಕನ್ ಸೇರ್ವ ಐತಿ ಅದೆಲ್ಲ ಚಲೋ ಇದ್ರೆ ಹೇಳ್ತೀನಿ ಅದೊಂದು ಚೆಲ್ತೀನಿ ರೀ ಎಲ್ಲ ಮಳೆ ಬಿಸಿ ಮಾಡಿ ಬೇಜಾರಾಗತ್ತೈತೆ ಅವನ್ನ ಬಿಸಿ ಮತ್ತು ನಮ್ದೇನು ಮೊಹರಂ ಸ್ಟಾರ್ಟ್ ಮೊಹರಂನ್ಯಾಗ ಅಂಕರ ವರ್ಷಕ್ಕಿರಂಗಿಲ್ಲ ನಮ್ಗೆ ಅಷ್ಟು ಒಂದು 5 ದಿನ ರೀ 5 ದಿನ ಫುಲ್ ಜೋರು ಇಲ್ಲಿ ನೋಡ್ರಿ ಮತ್ತು ಫ್ರಿಜ್ನೊಳಗೆ ಸೈಡ್ನಾಗ ಇಡವಂತ ನೋಡ್ರಿ ಹಿಡಿತಾವ ಅವು ಸಣ್ಣ ಮನವು ಡಕ್ಕನ ಇಟ್ಟದವು ಇಲ್ಲ ನೋಡ್ರಿ ಡಬ್ಬಿ 6 ಡಬ್ಬಿ ಆದ್ರೆ ಡಕ್ಕನ್ರಿ ಇವು ಸೈಡ್ ಇಡವಂತ್ರಿ ಪಾಪ kg ಮ್ಯಾಲೆ ಹಿಡಿತವೇನ್ರಿ ಏನಾರ ಕಾಳು ಪಾಳು ಇದ್ರು ಇದ್ರೊಳಗೆ ಧಾರವಾಡಕ್ಕೆ ಹೋಗ್ಬೇಕ್ರಿ ನಾನು ನಮ್ಮ ಮುನ್ನ ಬರ್ತಾನೋ ಸುಲ್ತಾನ್ ಬರ್ತಾನೋ ಕರ್ಕೊಂಡು ಒಂದು ಸ್ವಲ್ಪ ಎಲ್ಲೇ ಸ್ಯಾಪೀಸ್ಗೆ ಹೋಗಿ ಬರ್ತೈತ್ರಿ ಅವ್ನು ಕೊಡೋ ಎಲ್ಲರೂ ಕೂಡಿಸಿ ಒಬ್ಬರ ಕೊಟ್ಟು ಬಂದ್ರೆ ನಡೀದಂತ್ರಿ ಎಲ್ಲರೂ ಬರಬೇಡ್ರಿ ಅಂತ ಯಾರಿ ಇದು ಮುನ್ನಾಗ ಹಚ್ಚಿ ಕೊಡೋಮಲ್ಲ ನೋಡೋಣ ಏನು ಮಾಡತ್ತಾರ ಏನು ಕಾಲೇಜ್ಗೆ ಹೋಗ್ಯಾರೋ ಏನೋ ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಬಾ ಅಂತ ಹೇಳ್ತೀನಿ ಜಲ್ದಿನ ನಮಾಜ್ನೊಳಗೆ ಹೋಗಿಲ್ಲ ಕೊಟ್ಟು ಬಂದುಬಿಡ್ತೀವಿ ಲೇಟ್ ಆಗಂಗಿಲ್ಲ ಏನಿಲ್ಲ ಆರಿಪ್ಪ ಕೊಡ್ರಿ ಬರೋಬ್ರ ಜಮಾ ಮಾಡಿ ಇದಿ ರೊಕ್ಕ ನಾವು ನೋಡುವ ಚಲೋ ಬಿಡು ಅರ್ಶಿ ಕಡೆ ಜಿದ್ದಿದ್ದು ಅರ್ಶಿ ಕಡೆ ಮೊದ್ಲನೇ ಇದ್ವನ ಇನ್ನು ಎಲ್ಲ ಇದಿ ರೊಕ್ಕನ ಜಮಾ ಮಾಡೈತಿ ಹೌದನ ಒಬ್ರು ಇಬ್ರು ಎಲ್ಲರಿಗೆ ಚಾಚಾಗಳು ಸ್ವಲ್ಪ ಮಂದಿರಿ ಬೈಜಾನ್ಗಳು ಸ್ವಲ್ಪ ಮಂದಿರಿ ಅವ್ರಿಗೆ 4 ಮಂದಿ ಬೈಜಾನರು 4 ಮಂದಿ ಚಾಚಾ ಬಡೆ ಬರ್ರಿ ನೋಡುವ ಎಷ್ಟೊಂದು 200 ರೂಪಾಯಿ ಆಗ್ಯವನ ಇವ 200 ರೂಪಾಯಿ ಆಗ್ಯಾವ 200 ರೂಪಾಯಿ 300 ರೂಪಾಯಿ ಆಗತ್ತು ಹಂಗದ 300 ರೂಪಾಯಿ ರೀಕ್ಯವು 320 ನೀನುವ $520 ಯಾಕೆ ನೀವು ಯಾಕೆ ಅಷ್ಟು ಎಕ್ಸ್ಟ್ರಾ ಅದು ನನಗೆ ಕೊಟ್ಟಾರ ಜಾಸ್ತಿ ಕೊಟ್ಟಾರ ಹೌದನ ನಂಗೂ ಜಾಸ್ತಿ ಕೊಟ್ಟಿದ್ದೇವೆ ಚಲೋ ಆಯ್ತು ಬಿಡುವ ಜಾಸ್ತಿ ಕೊಟ್ರಂತ ಅಕ್ಕಿಗೆ ಇವು ಚೆನ್ನಾಗಿ ಕಾಡ್ರಿ ನೆನೆ ಹಾಕಿದ್ದಿಲ್ಲ ಅದಕ್ಕೆ ಕುದಿಸಾಕತ್ತೀನಿ ಒಂದು ಕುದಿ ಕುದ್ತಂದ್ರೆ ಒಗ್ಗರಣೆ ಕೊಟ್ರಾತಂತಂದ್ರೆ ಪಲ್ಯ ಮಾಡಕ್ಕೆ ಬರೋದು ಅಂತಂದ್ರೆ ನಾನು ಸೋತಿ ಬೀಜದ ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡತ್ತೀನಿ ರೀ ಒಬ್ರು ಕಮೆಂಟ್ ಮಾಡಿದ್ರಿ ಇದು ಇದು ಸೋತಿ ಬೀಜ ಅಂದ್ರೆ ಅಂಥವ್ರು ಇವು ತೋರಿಸಿ ಕ್ಲಿಯರಾಗಿ ಹಂಗೆ ಮಾಡ್ತಾರ ಅಂತಂದು ಇಲ್ಲದ ನೋಡ್ರಿ ಸೋತಿ ಬೀಜ ಅಂತ ಇವು ಗೋಧಿ ತೊಗೊಂಬಂದು ಸ್ವಲ್ಪ ಕೈತೇವ ಮಾಡ್ತಾರೆ ರೀ ಭಾಳ ನೀರು ಹಾಕಂಗಿಲ್ಲ ರೀ ಸ್ವಲ್ಪ ಚಿಮುಕ್ ನೀರು ಹೊಡೆದು ಗೋಧಿ ಮೇಲೆ ಅವ್ನ ಕೈಯಾಡಿ ಗಿರಣಿ ಕೊಟ್ಟು ಕಳಿಸ್ತಾರೆ ಗಿರಣಿ ಕೊಟ್ಟು ಕಳಿಸಿದ ಮೇಲೆ
ಅವರು ಸೌತಿ ಬೀಜ ಅಂತಂದ್ರೆ ನಮ್ಮ ಕಡೆ ಹಾಕ್ತಾರೆ, ಸ್ವಲ್ಪ ಸಣ್ಣಗೆ ನುಚ್ಚಿರತ್ರಿ ಅದ್ರಾಗ. ಅದನ್ನೆಲ್ಲ ತೆಗೆದು ಎಲ್ಲ ಸಾಣಿಸಿ ಅರ್ಬಿ ಕಟ್ಟಿ ಸೋಸಿ ಭಾಳ ಇದು ಐತ್ರಿಪ್ಪ. ಇವು ನಮ್ಮವ್ರು ಮಾಡ್ತಿರ್ತಾರಪ್ಪ, ಅಂದ್ರೆ ಶಾವಿಗೆ ಹಿಟ್ಟು ಹೆಂಗೆ ತೆಗಿತಾರಂದ್ರೆ ಹಂಗೆ ತೆಗಿತಾರೆ ಅವ್ರು. ತೆಗೆದು ನಾದಿ ಈ ಥರ ಸಣ್ಣ ಸಣ್ಣಗೆ ಕೈಲಿಂತ ಕಟ್ಟಿತಾರೆ ಇವ್ನು ಸೌತಿ ಬೀಜ. ಅಂದರೆ ಇದು ಭಾಳ ಆರೋಗ್ಯಕ್ಕೂ ಒಳ್ಳೆಯದ್ರಿ ಇದು, ಮತ್ತು ತಿನ್ನಕ್ಕೂ ಅಷ್ಟು ಟೇಸ್ಟ್ ಇರೋದು ನೋಡ್ರಿ. ಇದು ಉಪ್ಪಿಟ್ಟಿದ್ರದ್ದು ಉಪ್ಪಿಟ್ಟು ಮಾಡ್ಕೊಂಡೇನು ರೀ, ಬೆಲ್ಲ ಹಾಕೊಂಡು ಹುಗ್ಗಿ ಮಾಡ್ಬೋದು ರೀ. ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕಿ ಅದ್ರದ್ದು ಹುಗ್ಗಿ ಮಾಡ್ಬೋದು ರೀ. ಇದ್ರಾಗ ಭಾಳ ಟೇಸ್ಟ್ ಆಗ್ತೈತೆ ರೀ. ನಮಗಂತೀವಿ ಸೌತಿ ಉಪ್ಪಿಟ್ಟು ಅಂತ ಹೇಳಿದ್ರೆ ಭಾಳ ಇಷ್ಟ ರೀ. ಈಗ ಅದನ್ನು ನಾನು ಮಾಡಾಕತ್ತೀನಿ ನೋಡಿರಿ. ಅದು ಹೆಂಗೆ ಮಾಡಿದೆ ಅಂತಂದು ತೋರಿಸ್ತೀನಿ ನೋಡಿರಿ. ನೋಡಿರಿ ಸೇಮ್ ನಾವು ಉಪ್ಪಿಟ್ಟಿಗೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡಿದೆ. ಉಪ್ಪಿಟ್ಟಿಗೆ ಅರ್ಶಿಣ ಪುಡಿ ಹಾಕಲ್ಲ, ಇದಕ್ಕೆ ಅರ್ಶಿಣ ಪುಡಿ ಹಾಕ್ತೀನಿ ರೀ ಅಷ್ಟೇ ರೀ. ಇಲ್ಲಿ ನಾನು ಚೆನ್ನಾಗಿ ಈಗ ಕುದಿಯೋಕೆ ಹಾಕಿದ್ದೆ ರೀ. ಅವು ಫುಲ್ಲು ಕುದ್ಬಿಟ್ಟು ನೋಡಿರಿ. ಈಗ ಅವನ್ನ ಒಗ್ಗರಣೆ ಕೊಟ್ಬಿಡ್ತೀನಿ ರೀ. ಸ್ವಲ್ಪ ಅದು ಇದು ಕುದಿ ಬರಲ್ಲಿವರೆಗೂ ಕುದಿ ಬಂತಂದ್ರೆ ಸೌತಿ ಬೀಜ ಹಾಕಾಕ್ಬಿಡ್ತೀನಿ ಅದ್ರಾಗ. ಇಲ್ಲಿ ನೋಡ್ರಿ ನಾನೀಗ ಸೌತಿ ಬೀಜ ಹಾಕಿದೆ ನೋಡಿರಿ. ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಬಿಡೋಕ್ರಿ. ಟೇಸ್ಟ್ ಅಂತ ಸೂಪರ್ ಆಗ್ತಾವ್ರಿ ಅವು. ಇಲ್ಲಿ ನಮ್ದು ಇದ್ರದ್ದು ಚೆನ್ನಾಗಿ ಕಡ್ದು ಪಲ್ಯನ ರೆಡಿ ಆಯ್ತು ನೋಡಿ. ರೊಟ್ಟಿ ಒಳಗೆ ಭಾಳ ಟೇಸ್ಟ್ ಆಗುತ್ತೆ ರೀ ಇದು. ಸೌತಿ ಬೀಜ ಉಪ್ಪಿಟ್ಟು ಈ ಥರ ರೆಡಿ ಆಗುತ್ತೆ ನೋಡ್ರಿ. ಅದೇ ಎಲ್ಲರಿಗೂ ಹಾಕ್ಕೊಟ್ರಿ. ಎಲ್ಲರೂ ಉಣ್ಣಾಕತ್ತಾರೆ. ನಮ್ಮ ಸುಲ್ತಾನ್ ಬಂದ್ರೆ ಸುಲ್ತಾನ ಹಾಕಿಟ್ಟಿನಿ ಇಲ್ಲಿ. ಆರಿಪ ಅರಿಶಿ ಅಂಕರು ಇಲ್ಲದ ಜೀವ್ರಿ. ಅಮ್ಮಾಗ್ರಿ ಬಾಬಾರಿಗೂ ಹಾಕಿಟ್ಟಿನಿ ರೀ. ಇಲ್ಲಿ ಟೈಮ್ ಆಯ್ತು ಆಗಿರಿಗೆ 5 ಗಂಟೆ ಆಯ್ತಂತ ಅಮ್ಮನ ಅಂಗಡಿ ಹೋಗ್ರಿ. ಅವ್ರಿಗೆ ಮೀನದೆಲ್ಲ ತೆಗೆದುಕೊಟ್ಟು ಅವ್ರಿಗೆ ಅಂಗಡಿ ಕಳಿಸಿ ನಾವು ಒಂದು ಸ್ವಲ್ಪ ಪಟಪಟೆ ಕೆಲಸ ಮುಗಿಸಿ ಹಾಕತ್ತೀವಿ ರೀ. ಇನ್ನು ಈಗ ತೆಗಿಬಾರ್ತಾಳ್ರಿ ಅಂದ್ರೆ ಅವರು ಆಟೋ ಅಣ್ಣರು ಒಬ್ರು ಬರಾಕತ್ತಿಲ್ರಿಪ್ಪ. ಹೀಗಾಗಿ ನಮ್ಮ ಸುಲ್ತಾನ್ ಬರಾಕತ್ತಾರಿಲ್ಲಿ. ಹೋಗಿ ಅಮ್ಮನ ಬಿಟ್ಟು ಬರ್ತಾನೆ ರೀ. ಗಾಡಿ ತೊಗೊಂಡು ಹೋಗಿರಿ. ಅದಕ್ಕೆ ನಾವು ಬರೋದು ಅರಿಪ ಕಸ ಹೊಡ್ಕೊಂಬರಕತ್ತ. ಕಸ ಅದೆಲ್ಲ ಹೊಡೆದು ಮೀನು ತೆಗಿತೀನಿ ಅಂತಂದು ಹುಬ್ಳಿಗೆ ಹೋಗೋದೈತ್ರಿ ಒಂದಿಷ್ಟು. ಈಗ ನಮ್ಮ ಮರ್ಷಿ ಅಂತ ಬೆಳಗ್ಗಿದ್ದರೂ ಗಂಟು ಬಿಟ್ಬಿಟ್ಟಾಡ್ರಿ ನಮ್ಗೆ. ನಾಳೆ ಕಾಲೇಜ್ ಸ್ಟಾರ್ಟ್ ಆಯಿತು, ನನಗೇನೋ ಬೇಕು ಅಂತೇಳಿ ಅಂದ್ರೆ ಅದಕ್ಕೆ ಸಂಜೆ ಮುಂದೆ ಹೋಗೋಂತ ಮಧ್ಯಾಹ್ನ ಭಾಳ ಬಿಸಿಲಿರೈತಿ ಅಂತ ಹೇಳಿದ್ದೆ. ಹ್ಞೂ ಅಂತಂದು ಮಕ್ಕೊಂಡಿನ ನಮ್ಮ ಮನೆಗೆ ಸಾಕ್ಡೋರು ಸ್ವಲ್ಪ ಹೊತ್ತು ಏಳ್ಪಟ್ಟ ನಂಗೆ ಅಂತಂದು ಅದಕ್ಕೆ ಎದ್ದು ನಾನು ಚಾ ಹಾಕಿದ್ದೀನಿ. ಅವು ಗುಳಿಗೆ ಕೊಟ್ರಲ್ರಿ ನಿದ್ದೆ ಅಮ್ಮಲ್ರಿ. ಅವು ನಿದ್ದೆನ ಬಂದುಬಿಡ್ತಾವೆ ರೀ ಗುಳಿಗೆ ತೊಗೊಳದ್ರೊಳಗೆ. ಸ್ವಲ್ಪ ಹೊತ್ತು ಮಕ್ಕಳಿಲ್ಲ ಅಂದ್ರೆ ಸಮಾಧಾನ ಆಗಿಲ್ಲ, ತಿಳಿ ನೋಸಾಕತ್ತದೈತಿ. ಅದಕ್ಕೆ ಹೇಳ್ತೀನಿ ತಡಿವಾ ಅಂತಂದು ಎದ್ದು ಚಾ ಹಾಕಿಟ್ಟಿನಿ ನಾನು. ಚಾ ಕುಡ್ದು ಸ್ವಲ್ಪ ಹೋಗಿ ಬರಲ್ರಿ. ಈಗ ಇವರಿಬ್ರು ಕರ್ಕೊಂಡು ಹೋಗಕತ್ತಾರಂತಂದು ಹೊಂಟಿ ನೋಡ್ರಿಪ್ಪ. ಆರಿಪ ಅರ್ಶಿ ಕರ್ಕೊಂಡು ಹೊಂಟಾರ ನನಗೆ ರೀ. ಬರ್ತೀನ ಮುನ್ನ ಹೋಗ್ಬರ್ರಿ. ಸುಲ್ತಾನು ಅಲ್ಲಿ ಅಂತ ಆಸಿಫ್ನು ಅಲ್ರ ಅಂತ ಬರ್ರಿಪ್ಪ ಅಂತಂದ್ರೆ KMC ಬಂತು ನೋಡ್ರಿಪ್ಪ. ನಮ್ಮ ಹುಡುಗರೆಲ್ಲ ಡಿಲಿವರಿ ಅಲ್ಲೇ ಆಗಿರೋದ್ರಿ. ನಮ್ಮ ಹುಡುಗರು ಅಂದ್ರೆ ನಮ್ಮೂ ಅಲ್ರಿ, ನಮ್ಮ ಚಿಟ್ಗುಬ್ಬಿ ದವಾಖಾನ್ಯಾಗ ರೀ. ಮತ್ತು ಒಂದು ನಮ್ಮ ಊರಾಗ ಒಂದು ನಮ್ಮ ಮಾರಿಪಂದು ಮಾತೋಶ್ರೀ ಹಾಸ್ಪಿಟಲ್ ಒಳಗೆ ರೀ. ನಮ್ಮ ಜೇರಾಂದು ನಜ್ಮಾ ಅದೆಲ್ಲ ಇಲ್ಲೇ ಡೆಲಿವರಿ ಆಗಿದ್ದು ನೋಡ್ರಿ. ಸೋಫಿಯಾ ದೊಡ್ಡ ದವಾಖಾನೆ ಬಿಡ್ರಿಪ್ಪ KMC. ಒಳಗೆ ಹೋದ್ವಿ ಅಂದ್ರೆ ಎಲ್ಲಿ ನೋಡಿದ್ರು ಬರೀ KMCನ ದವಾಖಾನೆ. ಟ್ರಾಫಿಕ್ ಒಂದ್ರಿ. ಇಷ್ಟೊತ್ನ್ಯಾಗ ಬಂದ್ರೆ ಭಾಳ ಟ್ರಾಫಿಕ್ ರೀ. ಇಲ್ಲಿ ಬಂದು ನೋಡ್ರಿಪ್ಪ ನಾವು ದುರ್ಗದ ಬಯಲಿಗೆ. ಇಲ್ಲಿ ನೋಡ್ರಿ ಡಾಲ್ ಹೆಂಗದ. ತೆಲಿಗೆ ಬನ್ರಿ. ಇದು ಶಿರಾ ನೋಡ್ರಿ. ಇದು ಎಷ್ಟು ಚಂದ ಐತ್ರಿ ಇದು. ಅವನೇನು ಮಾಡ್ತೀವಿ ಅಲ್ವಾ ಮನ್ಯಾಗ ಜೇಗ್ಯದವ ಕರ್ಚಿಪ್ ಹಾಕ್ಯಾದ ನೀವ ಓಡಾಡವಲ್ರಿ. ಎಷ್ಟು ಗದ್ದಲ ಐತಿ, ಎಷ್ಟು ರಶ್ ನೋಡ್ರಿಪ್ಪ. ಗದ್ದಲ ತುಂಬ ಐತ್ರಿ. ನೋಡ್ರಿ ಥ್ಯಾಂಕ್ ಯು ಬ್ಯಾಡ ಅಂತ್ರಿ. ಅಲ್ಲಿ ಸ್ಟಾರ್ಟ್ ಅಂತಾರೆ. ಛತ್ರಿ ಬೇಕಲ್ರ ಅದಕ್ಕೆ ಕೇದರ್ಶಿ ಛತ್ರಿ ಇಲ್ಲ ಅಂದ್ರೆ ತೊಗೊರ್ವಾ ಅಂತಂದು ಐತಂತ್ರಿ ಈ ಕಡೆ. ಇವ್ರೇನ್ರಿ ಇಲ್ಲೊಬ್ರು ರೋಡ್ಗೆ ಬಂದ್ಬಿಟ್ಟಾರ. ಏನು ಹಚ್ಚಾರ ಇವರು.
ಇದೆ ನೋಡಿ. ಇನ್ನು ಶಾಲೆ ಸ್ಟಾರ್ಟ್ ಆಗ್ತಾವಲ್ರಿ, ಇನ್ನು ಸಾಕ್ಸ್ ಗೀಕ್ಸ್ ಬ್ಯಾಗ್ ಎಲ್ಲ ಹಚ್ಚಾರಿ. ಬೇಡ ಅಲ್ಲಿ ಜಿಲೇಬಿ ತೊಗೊಂಬರ್ಬೇಕು ಹಿಂಗೆ ಹೋಗಿ. ಇದ್ರೊಳಗೆ 700 ರೂಪಾಯಿ ಒಂದಂತ ನಮ್ಮ ಮಾಸಿಪ್ಗೆ ಒಂದು ಟಿ ಶರ್ಟ್ ತೊಗೊಂಡ್ಯಾರ ನಾನು. ಯಾಕೆ ಮತ್ತಿದು ನೋಡಕತ್ತಾಡ್ರಿ ವರ್ಷ ತೊಗೊಳ್ತೀರಾ? ಜರೀತಾವ ನೋಡೋ, ಅಲ್ಲಿದ್ದಲ್ಲ ಇದ್ರದ್ದವ್ ಹೋಗಿದ್ದವು ಇಂಥವು ನೋಡ ತಗೊಂತ ತಗೋ. ಇಲ್ಲ ರೀಪ್ಪ ಇವನ್ ತಗೋತಾಡ. ನೋಡಿ ಬರ್ತಾವೆಲ್ಲ ಕರೆಕ್ಟಾಗಿ ನೋಡಿ ಹಾಕೊಂಡು ನೋಡಿ ಇದು ಮಾಡು. ಬರ್ತಾವ? ಬರ್ತಾವಲ್ಲ. ಬರ್ತಾವ ತಗೋ. ಇಲ್ಲ ಕರೆಕ್ಟ್ ನೋಡ್ರಿ ರೊಕ್ಕ ಹಿಂಗೆ ಇಟ್ಕೊಂಬಂದಾರ ನಮ್ಮ ಮಾರಿಪ್ಪ. ಇವನ್ ತೊಗೊಂಬಾಡ್ರಿ, ಚಸ್ಮಾ ಡಬ್ಬಿನ ತೊಗೊಂಬಾಡ್ರಿ. ಈಕೆ ಗದ್ಲಂಕರ ತುಂಬೈತ್ರಿ ಗದ್ಲ. ಇವೆಲ್ಲ ಪ್ಯಾಂಟ್ರಿ, ಇವು ಶರ್ಟ್. ನೋಡ್ರಿ ಅರ್ಷಿ ಎಲ್ಲಿ ಓಡಾಕತ್ತ ಅಂತ ನಾ ನೀರ್ಲ ಅಣ್ಣದವ್ರಿ ಇಲ್ಲಿ. ನೋಡ್ರಿಪ್ಪ ಮಿರ್ಚಿ ವಡ ಮಾಡತ್ತಾರ. ಇಲ್ಲಿ ಬಂದ್ರೆ ಅರಿಪರಿ 10 ರೂಪಾಯಿ ತಗೊಂಬಿಡ್ರಿ. ನೋಡ್ರಿ ಹೆಂಗೆ ಕಟ್ಟಿ ಕೊಡ್ತಾರ್ರಿ, ಹೆಂಗೆ ಬಿಟ್ಟಾರ ಇಲ್ಲಿ. ಗರಮ ಗರಂ ನೀವು ದುರ್ಗದ ಬೈಲಿ ಬಂದ್ರಿ ಅಂತ ಹೇಳಿದ್ರೆ ನಿಮಗೆಲ್ಲ ತಿನ್ನಾಕೂ ಸಿಗ್ತಾವ್ರಿ. ನಿಂಬು ಶರ್ಬತ್ 10 ರೂಪಾಯಿ ಕೊಡ್ತೀರ? ನಿಂಬು ಸೋಡಾ ಬಲ್ರಿ? ನಿಂಬು ಸೋಡಾ ಅಲ್ಲ, ಎಳ್ನೀರು ಅದಾವ ಇಲ್ಲಿ. ಬೇಡಮ್ಮ ನೋಡು ನೀರ್ಲಣ್ಣ. ಇಲ್ಲಿ ಬಂದು ನಾವು ಸ್ವೀಟ್ ತೊಗೊಂಡು ಹೋಗ್ಬೇಕಲ್ರಿ. ಈಗ ಸ್ವೀಟ್ನ ಅಂಗಡಿ ಹೋಗ್ಬೇಕ್ರಿ. 120 किलो खाते आधा के जी लेता 50 रुपये वत्ता लेती लेक छोड़े रंदे ये नको ले पाव के जी ले गया मग ಈಗ ತೊಗೊಂಡ ಪಾವ್ ಕೆ ಜಿ ಹೂವಂತ ಘಮ ಘಮ ಅನ್ನತ್ತಾವ ನೋಡ್ರಿ. ನೋಡ್ತೀರಿ ನಾಲ್ಕೇನ್ರ ಇಲ್ಲೆಲ್ಲ ಈ ಥರದ್ದು ಬೀಳ್ತಾವ ನೋಡ್ರಿ. ಇಲ್ಲೆಲ್ಲ ಈಗ ಏನು ತೊಗೊಂತೀರಿ ಬಾ 20 रुपए ಯಾರಿಪ್ಪ ತಗೊಂಡೆ? ಇಲ್ಲಿ ಬಂದೆ ಅಂದ್ರೆ ಇವ್ನು ತೊಗೊಂಡು ಹೋಗೋದಾರಿ ಅವರು ಮಾವಿನ ಹಣ್ಣು. ಹಾಂ ಎಷ್ಟು ಚಂದ. 300 रुपये बड़े वो 300 क्या ಎಷ್ಟು ನೋಡಿ ಇವು ತೊಗೊಂತೀರನ ತರಕಾರಿ. ಇಲ್ಲಿ ನಾವು ಇದು ಸ್ವೀಟ್ ತೊಗೋಬೇಕಲ್ರಿ, ಸ್ವೀಟ್ ತೊಗೊಂಡು ಹೋಗಕ್ಕೆ ಬಂದೀವಿ ನೋಡ್ರಿ ನಾವೀಗಿಲ್ರಿ. ಅಣ್ಣಾರು ಆರಾಮದ್ರಿ? ಹಾಂ ಆರಾಮದಿ ನೋಡ್ರಿ. ನಮಗೆ ಜಿಲೇಬಿ ಬೇಕಾಗಿತ್ತು. ಇಲ್ಲಿ ನೋಡ್ರಿ ನಾವು 1 kg ಜಿಲೇಬಿ ತೊಗೊಳಕತ್ತೀವಿ ರೀ. ಅವ್ರು ಪಾತ್ಯ ಕೊಡ್ಸಂತ ಹೇಳ್ಯಾರಿ 1 kg ಜಿಲೇಬಿ ತೊಗೊಂಡವ್ರಿ. ಪಾಪ ಹುಟ್ಟಿದಕ್ಕೆ ರೀ. ಕಲಮಿ ಹಣ್ಣು ತೊಗೊಳಣ. ಮಾವಿನ ಹಣ್ಣು ಲಾಂಬ ಬಂದ್ರೆ ತೊಗೊಳ ಅಂತ ಬರೋದಿಲ್ಲ. ಅಲ್ಲಿ ಸ್ವೀಟ್ ತೊಗೊಂಡು ಹೋಗಕತ್ತೀರಿಪ್ಪ ನಾವು. ಅರ್ಪಿ ಸಾರಿ ಹಾಕೋಣ. ಏನು ಇವು ಕಿಲಿಪಿ ಅಂದ್ರೆ ಇವು ಒಡ್ನಿಗೆ ಹಾಕೊಳ್ಳವ. ನೋಡ್ರಿ 100 ರೂಪಾಯಿಗೆ ಒಂದು ಡಿಸೈನ್ ಅಂತೀರಿ ಮಾವಿನ ಹಣ್ಣು. ಇವು ಚಲೋ ಇದ್ರು, ಸ್ವಲ್ಪ ಕಟ್ ಮಾಡಿ ತೋರಿಸಿದ್ರಿ ಅವರು, ಚೆನ್ನಾಗಿತ್ತು. ತೊಗೊಂಡು ನೋಡ್ರಿ ಇಲ್ಲಿ ಹಾಕಿ ಬಾ ಮಾರು ದುಡ್ಡು.
ತೊಗೊಂತೀಯ? ಪರ್ಚೇಸ್ 25 ಅಂತ ಒಂದು ಪೀಸಿಗೆ. ಬ್ಯಾಡ ಬಾ ಅವನೇ ಮಾಡ್ತೀನಿ. ಹೂವು ಚಕ್ಕ ಬಂದ ಬಿಡ್ರಿ. ಈಗ ಮತ್ತೀಗ ಚಾಟ್ ಸೆಂಟರ್ಗೆ ಹೋಗ್ತಾರಂತೀರಿ. ಆಕೆ ಆಗಲಿದ್ದ ಹಿಡ್ಕೊಂಡ ಬಾ. ಅಲ್ಲಿ ಹೂ ತೊಗೊಂಡಿರಿ ಮತ್ತು ಇದಕ್ಕೆ ಸ್ವೀಟ್ ತೊಗೊಂಡಿದ್ವಿ. ಹೂ ಬೇಕಲ್ರಿ, ಮತ್ತು ಹೂ ತೊಗೊಂಡ್ವಿ. ಹೂ ತೊಗೊಂಡು ನಮಗೂ ಒಂದು 10 ರೂಪಾಯ್ದು ಹೂ ತೊಗೊಂಡಿರಿ ನಾವು. ಕಟ್ಟಾವು ಮಲ್ಲಿಗೆ ಸಣ್ಣ ಮಲ್ಲಿಗೆ ರೀ ಅವು. ಇಲ್ಲದ ನೋಡ್ರಿ ಈ ಥರ ಹಾಕಿಟ್ಟಾರ ಹಿಂಗೆ ಅಂತ ತೊಗೊಂಡ್ರಿ. ನಮ್ಮ ವರ್ಷ ಮತ್ತೆ ನೋಡಕತ್ಲ ರೂಪಾಯಿ ಡ್ರೆಸ್ ನೋಡು. ಡ್ರೆಸ್ ಚಂದ ಇದ್ರು ಇಲ್ಲಿ ತಗೊಂಡ್ರಿಲ್ಲ ಅರ್ಶಿಯ ಒಂದ್ರಿ. ಏನು ಮನೆಗೆ ಹೋಗ್ರಮ್ಮ ನೋಡ್ರಿ. ಹಾಂ ಯೂಟ್ಯೂಬ್ ರೀ. ಇಲ್ಲಿ ಗಿರ್ಮಿಟ್ ಮಾಡಕತ್ತಾರ ನೋಡಿ. ಗಿರ್ಮಿಟ್ ರೀ ಮಸ್ತಾಗಿ. ಇಲ್ಲಿ ನೀವು ದುರ್ಗದ ಬೆಲ್ಲ ಬಂದ್ರೆ ಇಲ್ಲಿ ಸೆಂಟರ್ಗೆ ಐತಿ. ಸ್ವಲ್ಪ ಒಳಗಡೆ ಬಂದ್ರೆ ಸಾಕ್ರಿ. ಗಿರ್ಮಿಟ್ ಸೆಂಟರ್ ಮಸ್ತ್ ಮಾಡ್ತಾರೆ ನೋಡ್ರಿಪ್ಪ. ನಮ್ಮ ಹುಬ್ಬಳ್ಳಿಯ ಸ್ಪೆಷಲ್ ಗಿರ್ಮಿಟ್ ರೀ ಇದು. ದುರ್ಗದ ಬೈಲೊಳಗೆ ಸ್ಪೆಷಲ್ ರೀ. ಹೆಂಗೆ ಕೈ ಆಡ್ತಾರೆ ನೋಡ್ರಿ. ಹೆಂಗೆ ಪ್ಲೇಟ್ ರೀ? 50 ರೂಪಾಯಿ ಪ್ಲೇಟ್ ರೀ. ನಾನು ವಾಪಸ್ ಹೋಗೊಂಬಂದು ತೊಗೊಂಡು ಹೋಗ್ತೀನಿ ತಡ್ರಿ. ಇಲ್ಲ ತಮ್ಮ ತಗೊಬಿಡತ್ರಿ ಈಗ. ಇಲ್ಲಿ ಪಾವ್ ಬಜ್ಜಿ ಮಿರ್ಚಿ ನೋಡ್ರಿ ಹೆಂಗೂ ತುಂಬೈತೆ ನೋಡ್ರಿ ಇಲ್ಲೆಲ್ಲ. ಚಾಟ್ ಸೆಂಟರ್ ಕಡೆ ರೀ. ಸಮೋಸ ಬಜ್ಜಿ ನೋಡ್ರಿ. ಪಾವ್ ಬಜ್ಜಿ ಏನೋ ಇದು. ಗದ್ಲ ನೋಡ್ರಿ ಎಷ್ಟು ಗದ್ಲ ತುಂಬೈತಿ. ಇವ್ರು ಏನು ತಿನ್ನಕ್ಕೆ ಹೋಗ್ತಾರೆ ಏನು ಹೊಂಟಾರಿ ಹಂಗೆ ಮುಂದಕ್ಕೆ ರೀ ಇವ್ರು. ಪಾನಿಪುರಿ ನೋಡ್ರಿ ಅಣ್ಣ ಮತ್ತೆ ತೊಗೊಂಡು ಹೊಂಟಾನ್ರಿ ಅಣ್ಣ. ನಮ್ಮ ಆಸಿಪಿ ಎಗ್ ರೈಸ್ ತೊಗೊಂಬಂದ್ರಿ. ಅದು ಗೋಬಿ ರೈಸ್ ಅಂತ್ರಿ. ಗೋಬಿ ಎಗ್ ರೈಸ್ ಅಂತ್ರಿ. ಇವ್ರು ಮಾಡ್ತಾರೇನ್ರಿ ಗೋಬಿ ರೈಸ್. ಗೋಬಿ ರೈಸ್ ಮಾಡಿಕೊಡ್ತೀರಿ? ಗೋಬಿ ರೈಸ್ ಹೆಂಗೆ ಪ್ಲೇಟ್ ಅದ? 70 ಪ್ಲೇಟ್ ಕೊಡ್ರಿ ಒಂದು ಪ್ಲೇಟ್. ನಮ್ಮ ಸುಲ್ತಾನ್ಗೂ ಹೇಳಿವ್ರಿ ಮತ್ತು ಆಸಿಫ್ಗೂ ಅಂದ್ರಿ. ನಾವು ಒಂದೇ ಹೇಳಿದ್ವಿ ಪಾಪ ಅವ್ರು ಒಂದೇ ಹೇಳಾಕತ್ತಿದ್ರು. ಗೋಬಿ ಹೆಂಗೆ ರೀ? ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ರಿ ನೀವು. ಚಿಕನ್ನ ಬೇರೆ ಇದು ಗೋಬಿನ ಬೇರೆ. ನೀವೇ ಚಿಕನ್ ಹಾಕಿ ಮಾಡ್ತೀವಿ. ಸಿಲಿಂಡ್ರಾ ಚಿಕನ್ ರೇಟು ಜಾಸ್ತಿ ಆಗೈತೆ ಅಲ್ರಿ ಅದಕ್ಕಂದ್ರೆ. ಸಿಲಿಂಡ್ರ್ ರೇಟ್ ಜಾಸ್ತಿ ಆಗೈತೆ ಅಂತ್ರಿ. ಇಲ್ಲಿ ಗೋಬಿ ತೊಗೊಂಡ್ರಿ ಶೇರಿ. ನೀ ತೊಗೊಲ್ಲ ರೀ ಪೇನ ಬರ ಐತೆ. ಏನು ಹೇಳಿದಿ ನೀನು? ಅವ್ರ ಕಡೆಗೂ ನಾವು ಪಾರ್ಸಲ್ ನೀನು ಕೊಡಲಿಲ್ಲ ಇನ್ನು. ನೀ ಏನು ಹೇಳಿದಿ? ನೂಡಲ್ಸ್ ನೀ ನೂಡಲ್ಸ್ ನೂಡಲ್ಸ್ ಯಾರಂತೀರ? ನೂಡಲ್ಸ್ ಅಲ್ಲಿ ಮಾಡಾಕತ್ತಾರ ಏನ್ರಿ ಅಣ್ಣಾರಿ ನೂಡಲ್ಸ್. ಇಲ್ಲೆಲ್ಲ ಬೆಣ್ಣೆ ದೋಸೆ ರೆಡಿ ಹಾಕತ್ತಾವ ನೋಡ್ರಿ. ಬೆಣ್ಣೆ ದೋಸೆ ಮಸಾಲ ದೋಸೆ ರೀ. ಎಷ್ಟು ಗದ್ದ ತುಂಬೈತಿ ಅಂತ ಹೇಳಿದ್ರೆ ಭಯಂಕರ ಗದ್ದ ರೀ. ದೋಸೆ ನೋಡ್ರಿ ಅಣ್ಣಾರ. ಬೆಣ್ಣೆ ದೋಸೆ ಹೆಂಗ್ರಿ? ಬೆಣ್ಣೆ ದೋಸೆ ಹೆಂಗ್ರಿ? ಹೆಂಗ್ರಿ? 70 ರೂಪಾಯಿ. ಮಸಾಲ ರೀ? ಬೆಣ್ಣೆ ದೋಸೆ ಅಂದ್ರೆ ಬೆಣ್ಣೆ ಹಾಕಿ ಮಾಡ್ತಾರೆ. ಬೆಣ್ಣೆ ಹಿಡ್ಕೊಂಡು ಹೋಗ್ತಾರೆ ಅವ್ರು. ರೀ ನೂಡಲ್ಸ್ ಬಂತು.
ರೇಟ್ ಕೇಳಕ್ಕೆ ಹೋಗಿನ್ರಿ ಅವ್ರಿಗೆ ಹೆಂಗೇನು ಅಂತಂದು ಮಾಡಿಕೊಡ್ರಿ ಅಂತ ಕೇಳೇ ಇಲ್ಲ ನಾನು ಅವ್ರಿಗೆ. ಪಾಪ ಮಾಡಿಬಿಟ್ರಿ ಅವ್ರು. ಅದಕ್ಕೆ ಪಾರ್ಸಲ್ ಮಾಡಿಬಿಟ್ರಿ ಅಂದೆ. ನಮ್ಮ ಮನೆಯವ್ರ ತಿಂತಾರೆ ಅವ್ರು. ಇಲ್ಲ ಇಲ್ಲೇ ದಾರೆ ಹೋಗೋ ಮುಂದೆ ಅಮ್ಮಗಾರ ಕೊಡಕ್ಕೆ ಬರತ್ರಿ. ಅಮ್ಮಗೆ ಇದನ್ನು ತೊಗೊಂಡಿದ್ರಿ ಇಲ್ಲಿ ವಡಾ ಬಜ್ಜಿ ರೀ. ಅವ್ರಿಗೂ ತೊಗೊಂಡಿರಿ ಬಿಸಿ ಬಿಸಿ ಮಾಡಾತದ್ರಲ್ರಿ ಅವಾಗ ತೊಗೊಂಡು ಹಂಗೆ ಇಟ್ಕೊಂಡಿರಿ ವಡಾನ ಮತ್ತು ಮಿರ್ಚಿನ ತೊಗೊಂಡಾಡ್ರಿ. ಫಸ್ಟ್ ಸ್ಟಾರ್ಟಿಂಗ್ ಇನ್ನು ಅವಾಗ ತೊಗೊಂಡಾಡ್ರಿ ಈಕೆ. ಇಲ್ಲೆಲ್ಲ ನಾವು ಮತ್ತು ಇದನ್ನು ತೊಗೊಂಡಿರಿಪ್ಪ ಒಂದು ಬೆಣ್ಣೆ ದೋಸೆ ತೊಗೊಂಡು ಹೋಗತ್ತೆ. ದೋಸೆ ನೋಡ್ರಿ ಅಣ್ಣ ಇನ್ನೊಂದ್ಸಲ ಕೊಡ್ರಿ ನೋಡ್ರಿ. ಇಲ್ಲಿ ಪಾನಿಪುರಿ ಮಾಡತ್ತಾರಪ್ಪ. ಸೇವ್ಪುರಿ ನಾನು ಗಿರಿಮಿಟ್ ತೊಗೊಂಡು ಹೋದ್ರ ಅಂತಂದು ಮಾಡಿದ್ದೆ. ಅಲ್ಲಿ ದೋಸೆನ ತೊಗೊಂಡ್ವಲ್ರಿಪ್ಪ. ಮತ್ತು ಅವ್ರಿಗೆ ನಾನು ಹಂಗೆ ಸುಮ್ಮನೆ ಕೇಳಿದಿರಿ ರೇಟ್ ಅದ ಮಾಡೇ ತೊಗೊಂಡಾರಿ ಅವ್ರು. ಅದಕ್ಕೆ ಪಾರ್ಸಲ್ ಕಟ್ಸ್ಕೊಂಡು ಹೋಗಕತ್ತೀರಿ. ಮನೆಗೆ ಹೋದ್ರೆ ತಿನ್ನೋರು ಭಾಳ ಮಂದಿ ಅದಾರ ರೀ. ಆಟೋ ಹೊಂಟಾರ ನೋಡಿ ಮಲ್ಲಿ ಆಟೋ ಅಂತ ಕೈ ಮಾಡ್ರಿವ. ಇಲ್ಲಿ ನಾವು ಆಟೋ ಕೇಳಾಕತ್ತೀರಿಪ್ಪ. ಬೆಣ್ಣೆ ದೋಸೆ ಅಂತ್ರಿ ಅದು. ಬೆಣ್ಣೆದು ಬರೋಲ್ತ ಬೆಣ್ಣೆ ಏನೈತೇನ್ರಿಪ್ಪ. ಬೆಣ್ಣೆ ಹಾಕಿದ ಮಾಡಿರ್ಬೇಕು ತಗೋರಿ ಅವರು. ಹಾಕೋರಿ ನಮ್ದು ಸಂತಿ ನೋಡ್ರಿಪ್ಪ. ಭರ್ಜರಿ ಸಂತ್ರಿ ಹೆಂಗದ ವರ್ಷ ಬಿಸ್ ತೋರ್ಸಿ ಡ್ರೆಸ್ ಏನದ. ನೀ ಯಾಕೆ ಹೆದ್ರಿದಿ? ಅಲ್ಲ ನಮ್ಮ ಕಿವ್ಯಾಗನು ಬದ್ಲಿ ಅದ ಹಾಕ್ಯಾರ ನೋಡ್ರಿ ಅಂತ ಹೇಳಿ. ಹೌದಾ ಇರ್ತಾವ. 100 ರೂಪಾಯಿ. 50 ರೂಪಾಯಿನಿಲ್ಲ. 100 ರೂಪಾಯಿ. 100 ಅಂತ 50 ರೂಪಾಯಿ 100 ಅಂತ ಅದಿಲ್ಲ. ಇಂಥವು ಸಿಗ್ತಾವ 100 ರೂಪಾಯಿ. ನನ್ನ 100 ಚಲೋ ಅದಾವ. ಚಂದವ ಇದು ನೋಡಿಲ್ಲ ನಾನಲ್ಲಿ. ಯಾಕೆ? ಹಾಂ ಅದಿತ್ತು ಅಲ್ಲ ನಾನು ನೋಡಿದ್ದೆ. ನೋಡಿ ಹಿಡ್ಕೊಂತ ತೋರಿಸಿ ಹೆಂಗೆ ಕರೆಕ್ಟ್ ಹಾಕವಿಲ್ಲ. ಮೆತ್ತಗದವು. ಹ್ಞೂ ಚಲೋ ಮ್ಯಾಕ ತೆಡಿಬೇಕು ಅವನು. ಹಿಂಗೆ ಹಿಡಿಯೋಕೆ ಬರಂಗಿಲ್ಲ. ಅದು ಒಂದು ಇದೊಂದು ಡ್ರೆಸ್ ತೊಗೊಂಡ್ರಿ. ಇದು ಕಾಲದ್ದು ಇದು ತೊಗೊಂಡು ಕರೆಯೋದನ್ನು ತೊಗೊಳಿಲ್ಲ ನೀನು? ಏನು ಲೆಗಿನ್ಸ್ ತೊಗೊಳಿಲ್ಲ ನನ್ನ ದೊಡ್ಡ ಐತಿ ತಂದು. ಇಲ್ಲ ಸಣ್ಣದು. ಇದು ನಮ್ಮ ಹಸಿಪು ಟಿ ಶರ್ಟ್ ರೀ. ಇದು ನಾನು ಚಪ್ಪಲ್. ಹ್ಞೂ ಆ ಕಡೆ ತೆಗಿ ಒಂದು ಚಪ್ಪಲಿ. ಈ ಕಡೆ ಸೈಡ್ ಬೇಡ ದೇವ್ರದ್ದು ಐತಿ. ಹೂವು ಅದೆಲ್ಲ ತೊಗೊಂಡು ಮತ್ತು ಅವ್ರಿಗೆ ನೂಡಲ್ಸ್ ಹೇಳಿದ್ರಿಪ್ಪ. ಗೋಬಿ ನೂಡಲ್ಸ್ ಏನದ ಗೋಬಿ ರೈಸ್ ತೊಗೊಂಬಂದ್ರಿ. ಸುಲ್ತಾನ್ಗೊಂದು ಆಸಿಪ್ಗೊಂದು. ಅಮ್ಮಗೆ ಚಾ ಬಿಸಿ ತಿಂದಿರಿ. ವಡಾನ ಮತ್ತು ಮಿರ್ಚಿನ ಐತ್ರಿ. ತಿಂತಾರೆ ಎಲ್ಲ ಗೊತ್ತಿಲ್ಲ ರೀ. ಆದ್ರೂ ಹೋಯ್ತೀನಿ ರೀ. ಅಲ್ಲಿ ಯಾರಿದ್ರು ತಿಂತಾರೆ ಅವ್ರ ರೀ. ಮತ್ತು ನಮ್ಮ ಮನೆಯವ್ರಿಗೆ ಕಾಲು ಸಹ ತೊಗೊಂತ್ರಿ. ಕಾಲು ಕೈ ಬಳ ಅನ್ನಕತ್ತವಂತ್ರಿ. ಅದಕ್ಕೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತೀನಿ ರೀ. ಸ್ವಲ್ಪ ಹೊತ್ತು ಕುಂದ್ರಂಗಿಲ್ಲ ರೀ, ನಿಂದ್ರಂಗಿಲ್ಲ. ಬರೀ ಗಣ 1 ರೂಪಾಯಿದ್ದು ಫಾಯ್ದೆ ಇರಂಗಿಲ್ಲ ರೀ. ಸುಮ್ಮನೆ ತಿರ್ಗೋದ್ರಿ ಅವ್ರು. ಹೋದ್ರಲ್ಲ ಇಲ್ಲಿ ಈ ಜೋಳದ ತೊಗೊಂಡು ಹೋದ್ರ ನಮ್ಮ ಅವ್ರ ಗಿರಣಿಗೆ. ಬಂದ್ರಿ ಇಬ್ರು. ಇದು ಹೇಳಿದ್ರಿಪ್ಪ ಅವ್ರು ಏನಿದೆ ರೈಸ್ ನೂಡಲ್ಸ್ ಅಲ್ಲ ಗೋಬಿ ರೈಸ್. ನನಗೆ ಅದು ಹೇಳಕ್ಕೆ ಬರೋದು ನೋಡು. 70 ರೂಪಾಯಿ ಅಂತದ. ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ ಅಂತ ಅವ್ರಂತಾರೆ. ಹೋದ್ ಬಿಡ್ರಿಪ್ಪ ಚಿಕನ್ ರೇಟ್ ಜಾಸ್ತಿ ಆಗೈತೆ ಅಂತ ನಾನು ಹಾಕತ್ತೀನಿ ಅವ್ರಿಗೆ. ಕಾಮಿಡಿ ಆತಲ್ಲೇ ಒಂದು ಕಾಮಿಡಿ. ಇಲ್ಲ ಅಮ್ಮಗೆ ಚಹಾ ಕೊಟ್ಟು ಅಮ್ಮನ ಅಂಗಡಿ ಎದುರಿಗಿನ ದವಾಖಾನೆ ಐತ್ರಿ. ಅದು ಇಲ್ಲೇ ಬಂದಿರಿ. BP ಅದು ಚೆಕ್ ಮಾಡಕ್ಕೆ ತಗೋರಿ. ಈಗ ನೋಡ್ರಿ ನಮ್ಮ ಮಾರಿ ಪಲ್ಯ ಇದನ್ನು ತಿಮ್ಮಂದಲ್ರಿ. ಸಾಕಾತ್ ಮಮ್ಮಿ ಅಂದ. ನಾನು ಒಂದು ರೊಟ್ಟಿ ಇದು ಚೆನ್ನಾಗಿ ಕಾಯಿ ಪಲ್ಯ ಉಂಡೆ. ಆಸಿಪ್ ಒಂದಿಷ್ಟು ಬಿಟ್ಟಿದ್ದ ತಿಂದ್ರಿಕೆ. ನಮ್ಮಮ್ಮ ನೋಡ್ರಿ ನೆಲದ ಮೇಲೆ ಹೆಂಗೆ ಮಕ್ಕೊಂದಾರ್ರಿ. ಇಲ್ಲೇ ಊಟ ಮಾಡಿದ್ರಿ, ಇಲ್ಲೇ ಉಳ್ಕೊಂಡ್ರಿ ಅವ್ರ. ಆವಾಗ ನಮ್ಮದೆಲ್ಲ ಬೈಲಾಗದ್ರಿ. ಅಲ್ಲಿ ಮಠ ಇದಿಲ್ರಿ. ಹೆಣ್ಣಿನ ಜೀವಕ್ಕೆ ಸಂಬಂಧ ಇಲ್ರಿ. ಏನು ಮಾಡಿದ್ರೆ ಹಂಗೆ ಹೋಗೋದ್ರಿ. ಒಂದಿನ ಮಾಡಿ ಅಂತ ಬಿಡ್ಕೊಳೋದಮ್ಮ ಅಮ್ಮ. ನೋಡ್ರಿ ಶಿವ ಶಿವ ಅಲ್ಲಿ ಇದನ್ನು ಲೊಚನ ಆತೈತಿ. ನಮ್ಮ ಮಾತು ಸಾಕ. ನೀ ಹೆಣ್ಣು ಮಾಡಿಬಿಡಾರಿಪ್ಪ ಇವತ್ತು. ಆಯ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸ್ಕಿಪ್ ಮಾಡಬೇಡ್ರಿ. ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ಶಾಕ್ ಒಳಗೆ. ಓಕೆ ಟೇಕ್ ಕೇರ್. ಬಾಯ್. ಜೈ ಭಾರತ್ ಜೈ ಕರ್ನಾಟಕ.